ನೋಡಿ ಇವತ್ತೆ ನಾವು ಗೋಧಿ ಹಿಟ್ಟಿಂದ ಒಂದು ತುಂಬಾ ಡಿಫ್ರೆಂಟ್ ಮತ್ತು ಯುನಿಕ್ ರೆಸಿಪಿನ ಮಾಡ್ತಾ ಇದೀವಿ. 1 ಕಪ್ ಗೋಧಿ ಹಿಟ್ಟು, ಅದರ ಜೊತೆ ಇನ್ನೂ 1 ಕಪ್ಪು ನಾವು ಇಲ್ಲಿ ಮೈದಾನ ಬಳಸ್ತಾ ಇದೀವಿ. ನೀವು ಪ್ಯೂರ್ ಗೋಧಿ ಹಿಟ್ಟಲ್ಲಿ ಬೇಕಂದ್ರೂ ಕೂಡ ಮಾಡ್ಕೋಬಹುದು. ಬಟ್ ಇವತ್ತು ನಾವು ಯಾವ ತರ ಒಂದು ರೆಸಿಪಿ ಮಾಡ್ತಾ ಇದೀವಿ ಅಂದ್ರೆ ಒಂದ್ಸರ್ತಿ ಮಾಡಿಬಿಟ್ಟು ತಿಂಗಳಾನ್ಗಟ್ಲೆನೂ ತಿನ್ಕೋಬಹುದು. ಇವಾಗ ನೋಡಿ ಇಲ್ಲಿ ನಾವು ಗೋಧಿ ಹಿಟ್ಟು ಮೈದಾ ಹಾಕೊಂಡ ನಂತರ ಇಲ್ಲಿ ಓಂ ಕಾಳನ್ನ ಕೈಯಲ್ಲಿ ತಿಕ್ಬಿಟ್ಟು ಹಾಕೋತಾ ಇದೀವಿ. ನೀವು ಈ ತರ ತಿಕ್ಬಿಟ್ಟು ಹಾಕೋಬೇಕು, ಅದರಿಂದ ಘಮ ಚೆನ್ನಾಗಿ ಬರುತ್ತೆ. ಅದರ ಜೊತೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿನೂ ಕೂಡ ಕೈಯಲ್ಲಿ ಈ ತರ ಕ್ರಶ್ ಮಾಡಿ ಹಾಕೊಳ್ಳೋಣ. ಅದರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಅದ್ರ ಜೊತೆನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವಿಲ್ಲಿ ಹಾಕೊಳ್ಳೋಣ. ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು, ತುಂಬಾ ದಿಢೀರ್ ಅಂತ ಮಾಡ್ಕೋಬಹುದು, ತುಂಬಾ ಟೈಮು ಏನು ತಗೊಳಂಗಿಲ್ಲ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ ನಂತರ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿ ಇವತ್ತು ನಮ್ಮ ಅಕ್ಕನ ಕಡೆಯಿಂದಾನೇ ಮಾಡಿಸ್ತಾ ಇದ್ದೀನಿ. ಅವರು ತುಂಬಾ ಚೆನ್ನಾಗಿ ಈ ತರ ಸ್ನಾಕ್ಸ್ ಐಟಮ್ ಅನ್ನ ಮಾಡ್ತಾರೆ. ನೀವು ಹಿಂದಿನ ವಿಡಿಯೋನ ನೋಡಕ್ ಹೋದ್ರೆ ಡೋನಟ್ ವಿಡಿಯೋನು ಕೂಡ ಅವರೇ ಮಾಡಿದ್ರು. ಅದರ ಜೊತೆ ಇವಾಗ ಇದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಸ್ನಾಕ್ಸ್ ಐಟಮ್ ಅನ್ನ ಮಾಡ್ತಾ ಇದೀವಿ. ಯಾರಿಗಾದ್ರೆ ಬೇಕಂದ್ರೆ ನೀವು ಆರ್ಡರ್ ಕೂಡ ಈ ವಿಡಿಯೋನ ನೋಡ್ಬಿಟ್ಟು ಹಾಕೋಬಹುದು. ಆರ್ಡರ್ ಮಾಡೋಕೆ ನೀವು ಇದು ವಾಟ್ಸ್ಆಪ್ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೋಡಿ ಇವಾಗ ನಾನು ಒಂದು ಅರ್ಧ ಕಪ್ಪದಷ್ಟು ಮನೆ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಒಂದ್ ಸ್ವಲ್ಪ ಬಿಸಿ ಮಾಡಿ ಹಾಕೊಂಡಿದ್ದೀನಿ. ಎಣ್ಣೆನ ಬಳಸ್ತಾ ಇಲ್ಲ, ಇಲ್ಲಿ ಪ್ಯೂರ್ ತುಪ್ಪನೇ ಬಳಸ್ತಾ ಇರೋದು. ಈ ವಿಡಿಯೋದಲ್ಲಿ ನೀವು ಏನೇನು ಇಂಗ್ರೀಡಿಯೆಂಟ್ಸ್ ನ ನೋಡಿದ್ದೀರಾ ಮತ್ತೆ ಯಾವ ಕ್ವಾಲಿಟಿನ ನೋಡಿದ್ದೀರಾ, ಸೇಮ್ ಕ್ವಾಲಿಟಿ ಐಟಮ್ಸ್ ಅನ್ನೇ ನಿಮ್ ಮನೆಗೆ ಡಿಸ್ಪ್ಯಾಚ್ ಆಗುತ್ತೆ. ಇಷ್ಟೇ ಪ್ಯೂರ್ ಆಗಿ ಬರುತ್ತೆ. ತುಪ್ಪ ಕೂಡ ನಮ್ಮ ಮನೆದೇನೆ, ಅದನ್ನೇ ಬಳಸ್ಬಿಟ್ಟು ನಾವು ಇಲ್ಲಿ ಸ್ನಾಕ್ಸ್ ಐಟಮ್ ಕೂಡ ಸುಮಾರು ಜನ ತಗೊಂಡಿದ್ದಾರೆ. ಅವ್ರಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇವಾಗ ಅದ್ರೂ ಸುಮಾರು ಆರ್ಡರ್ಸ್ ಕೂಡ ಬಂದಿದೆ. ನಿಮ್ಗೆ ಯಾರಿಗಾದ್ರೆ ಇವತ್ತಿಂದ ಈ ಗೋಧಿ ಹಿಟ್ಟಿಂದು ಮತ್ತೆ ಅದನ್ನು ಪ್ಯೂರ್ ತುಪ್ಪದಲ್ಲಿ ಮಾಡಿರುವಂತ ರೆಸಿಪಿನ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸೊ ನೋಡಿ ಇವಾಗ ಅದೇ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ಅಕ್ಕ? ಹೌದು. ಇದು ಈ ತರ ಉಂಡೆ ಆಗಿರ್ಬೇಕು ನೋಡಿ. ಅಲ್ಲಿ ತನಕ ಅಕಸ್ಮಾತ್ ಉಂಡೆ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೋಬೇಕು. ಬಟ್ ಎಣ್ಣೆದಲ್ಲಿ ಮಾಡ್ಕೊಂಡಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ, ತುಪ್ಪದಲ್ಲಿ ಡಿಫ್ರೆಂಟ್ ಆಗುತ್ತಲ್ಲ. ಓಕೆ, ಸೊ ನೋಡಿ ಇವಾಗ ಇದನ್ನ ನೀಟಾಗಿ ಈ ತರ ಕಲಿಸ್ಕೊಂಡಾಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೊಂಡು ಯಾವ ತರ ಹಿಟ್ ಕಲಿಸ್ಬೇಕಕ್ಕ? ಇದನ್ನ ತುಂಬಾ ಗಟ್ಟಿಯಾಗಿ ಇರೋದು ಹಿಟ್ ಕಲಿಸ್ಬೇಕು. ಚಪಾತಿ ಕಿತ್ತ ಗಟ್ಟಿ ಇರಬೇಕು. ಚಪಾತಿ ಕಿತ್ತಾನು ಗಟ್ಟಿ ಇರಬೇಕು. ಓಕೆ, ಸೊ ನೋಡಿ ಚಪಾತಿ ಕಿತ್ತಾನು ಗಟ್ಟಿಯಾಗಿ ನಾವ್ ಇದನ್ನ ನೀರನ್ನ ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ಬರೋಣ. ನೋಡಿ ಈ ತರ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡ್ ಬಂದಿರೋದು. ಅಲ್ಲಿ ನೀವು ನೋಡ್ಬೋದು ಎಷ್ಟು ಗಟ್ಟಿಯಾಗಿ ನಾವು ಹಿಟ್ಟನ್ನ ಕಲಿಸಿದೀವಿ ಅಂತ. ನೋಡಿ ಎಷ್ಟು ಗಟ್ಟಿಯಾಗಿದೆ ಹಿಟ್ಟು. ಇಷ್ಟು ಗಟ್ಟಿಯಾಗಿ ಇಲ್ಲಿ ಹಿಟ್ಟನ್ನ ಕಲಿಸ್ಬೇಕು. ಹಿಟ್ಟು ಲೂಸ್ ಆಗಿದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಎಳ್ಕೊಳ್ಳುತ್ತೆ. ಅದರ ಜೊತೆ ನಾವು ಮಾಡುವಂತ ರೆಸಿಪಿ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬರಂಗಿಲ್ಲ. ಸೊ ನೀವು 1 ತಿಂಗಳು ಸ್ಟೋರ್ ಮಾಡ್ಬೇಕಂದ್ರೆ ನಾವ್ ಹೇಳಿರೋ ಮೆಥಡ್ ಅಲ್ಲಿ ಮಾಡಿ. ಇದ್ರೊಳಗಡೆ ಯಾವುದೇ ತರ ಸೋಡಾ ಆಗ್ಲಿ ಮೊಸರಾಗ್ಲಿ ಏನು ನಾವು ಬಳಸ್ತಾ ಇಲ್ಲ. ಇವಾಗ ಏನ್ ಮಾಡೋದಕ್ಕ? ಇವಾಗ 10 ಮಿನಿಟ್ಸ್ ರೆಸ್ಟ್ ಮಾಡಕ್ ಇಡೋಣ. ಓಕೆ, ಸೊ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಒಂದ್ 10 ನಿಮಿಷ ರೆಸ್ಟ್ ಮಾಡೋಕ್ ಇದೇ ತರ ಬಿಡೋಣ. ಇದು ರೆಸ್ಟ್ ಆಗೋಷ್ಟರಲ್ಲಿ ಪಕ್ಕಕ್ಕೆ ನಾನು ಎಣ್ಣೆ ಕೂಡ ಬಿಸಿ ಮಾಡೋಕ್ ಇಟ್ಕೋತೀನಿ. ನೋಡಿ 10 ನಿಮಿಷ ಆಗಿದೆ. ನಿಮ್ ಹತ್ರ 10 ನಿಮಿಷ ಟೈಮ್ ಇಲ್ಲ ಅಂದ್ರೂ ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಕೋಬಹುದು, ನೆನ್ಸೆ ಇಡ್ಬೇಕಂತೇನಿಲ್ಲ. ನೋಡಿ ಇದನ್ನ ಇನ್ನೊಂದ್ಸರ್ತಿ ಈ ತರ ಮಿತ್ಕೊಳ್ಳೋಣ. ಇವಾಗ ಒಂದು ಉಳ್ಳೆನ ಮಾಡ್ಕೊಳ್ಳೋಣ. ಚಪಾತಿ ಉಳ್ಳೆ ಎಷ್ಟು ಮಾಡ್ಕೋಬೇಕಾಕ? ಹೌದೌದು. ಅಷ್ಟು ಬೇಗ ಮಾಡ್ಕೋಬಹುದು. ಇದನ್ನ ಪಕ್ಕಕ್ಕೆ ಇಡೋಣ. ಇವಾಗ ಇಲ್ಲಿ ಉಳ್ಳೆ ಇಟ್ಟಿದ್ದೀವಲ್ಲ ನೋಡಿ, ಇಷ್ಟು ಉಳ್ಳೆ ತಗೊಂಡಿದ್ದೀವಿ. ಇವಾಗ ಇದನ್ನ ಲಟ್ಸ್ಬೇಕು. ಹಿಟ್ಟೇನು ಹಚ್ಚೋದ್ ಬೇಡಲ್ಲ? ಇಲ್ಲ ಇಲ್ಲ, ಇದರಲ್ಲಿ ತುಪ್ಪ ಹಾಕಿದ್ವಲ್ಲ, ತುಪ್ಪ ಹಿಟ್ಟು ಹಚ್ಚೋದು ಅವಶ್ಯಕತೆ ಇಲ್ಲ. ಅವಾಗ ಎಣ್ಣೆನೂ ಬೇಡಲ್ಲ? ಎಣ್ಣೆನೂ ಬೇಡ. ಓಕೆ, ಅದೇ ತರ ನಾವು ಈ ತರ ಲಟ್ಟಿಸ್ಕೋಬಹುದು. ತೆಳಗ್ ಲಟ್ಟಿಸ್ಬೇಕಾ ದಪ್ಪ ಲಟ್ಟಿಸ್ಬೇಕು? ತುಂಬಾ ತೆಳಗ್ ಲಟ್ಟಿಸ್ಬೇಕು. ತುಂಬಾ ತೆಳಗು. ಚಪಾತಿ ಕಿತ್ತಾನು ತೆಳುವಿರ್ಬೇಕು. ಚಪಾತಿ ತರ. ಓಕೆ, ನೋಡಿ ಅಷ್ಟು ಉಳಿಯಿಂದ ನಾವು ಇಷ್ಟು ದೊಡ್ಡದಾಗಿ ತುಂಬಾ ತಿಳುವಾಗಿ ಒಂದ್ ಚಪಾತಿನ ಹರ್ಕೊಂಡಿದೀವಿ. ತುಂಬಾ ಅಂದ್ರೆ ತುಂಬಾ ತಿಳುವಾಗಿ ಈ ತರ ಲಟ್ಟಿಸ್ಕೋಬೇಕು. ನೋಡಿ, ಯಾಕಂದ್ರೆ ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ಈ ತರ ಲಟ್ಟಿಸ್ಬೇಕು. ಇವಾಗ ಫೋರ್ಕ್ ಇಂದ ಇದನ್ನ ತೂತ ಮಾಡ್ಕೋಬೇಕಲ್ಲ? ತೂತ ಮಾಡಿದ್ರೆ ಉಬ್ಬೋದಿಲ್ಲ, ಕ್ರಿಸ್ಪಿ ಆಗುತ್ತೆ. ಓಕೆ, ಸೊ ನೋಡಿ ಈ ತರ ಎಲ್ಲಾ ಕಡೆ ನಾವು ತೂತನ ಮಾಡ್ಕೊಳ್ಳೋಣ.
ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದ್ರೂ ದಿಢೀರಂತ ಮಕ್ಕಳಿಗೆ ಮನೆಯಲ್ಲಿ ಗೋಧಿ ಹಿಟ್ಟಿಂದ ಈ ಥರ ಒಂದು ರೆಸಿಪಿನ ಮಾಡ್ಬೋದು. ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು, ಕಿಟಿ ಪಾರ್ಟೀಸ್ಗಳಿಗಾಗಿರ್ಬೋದು, ಬರ್ತ್ಡೇ ಪಾರ್ಟೀಸ್ಗಳಿಗಾಗಿರ್ಬೋದು, ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಆಗಿರ್ಬೋದು, ಆಲ್ ಇನ್ ಒನ್ ಅಂತಲೂ ಅನ್ಬೋದು. ಟೀ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಈ ಥರ ನಾವು ಒಂದು ರೆಸಿಪಿನ ಮಾಡ್ಕೋಬಹುದು. ನೋಡಿ, ಇವಾಗ ಇಲ್ಲಿ ನಾನು ಪಿಜ್ಜಾ ಕಟ್ಟರ್ ತಗೊಂಡಿದ್ದೀನಿ. ಇಲ್ಲ ಅಂದರೆ ನಿಮ್ಮ ಹತ್ರ ಚಾಕು ಇದ್ರೆ ಚಾಕಿಂದ ಮಾಡ್ಕೋಬಹುದು, ಅಥವಾ ಸ್ಪೂನಿಂದನೂ ಕೂಡ ಮಾಡ್ಕೋಬಹುದು. ನಿಮಗೆ ಯಾವ ಥರ ಶೇಪ್ ಬೇಕು, ಎಷ್ಟು ಸೈಜ್ ಬೇಕು ಅಷ್ಟು ಸೈಜಲ್ಲಿ ನಾವು ಇದನ್ನ ಮಾಡ್ಕೋಬಹುದು. ತುಂಬ ಚೆನ್ನಾಗಾಗುತ್ತೆ. ಓಕೆ, ಇದನ್ನು ತಕ್ಕೊಳ್ಳೋದು ಕರಿಯೋದು. ಓಕೆ, ಸೊ ನೋಡಿ ಈ ಸೈಜಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು, ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಇವಾಗ ಇದನ್ನು ತಕ್ಕೊಂಡಿರೋದು ಎಲ್ಲದನ್ನು ನಾವು ನೋಡಿ, ಇಲ್ಲಿ ಎಣ್ಣೆನ ತುಂಬ ಚೆನ್ನಾಗಿ ಕಾಯ್ದಿದೆ. ಹೈ ಫ್ಲೇಮಲ್ಲಿ ಎಣ್ಣೆ ಕಾಸಿಕೊಂಡು ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡಿರೋದಲ್ಲಕ್ಕ? ಹೌದು. ಇವಾಗ ನಾವು ಇದನ್ನ ಕಟ್ ಮಾಡ್ಕೊಂಡಿರೋಂಥ ನಮ್ಮ ಗೋಧಿ ಹಿಟ್ಟಿಂದು ಖಾರ ಶಂಕರಪಾಳಿ ಹಾಕೊಳ್ಳೋಣ. ಇವಾಗ ಎಣ್ಣೆ ಒಳಗಡೆ ಈ ಥರ ಬಿಡಬೇಕು. ಇದೇನು ಒಂದಕ್ಕೊಂದು ಅಂಟೋದಿಲ್ಲ. ಸೊ ಹಾಗಾಗಿ ಒಂದೇ ಸರ್ತಿ ತೆಗೆದ್ಬಿಟ್ಟು ಒಂದೇ ಸರ್ತಿ ಈ ಥರ ಹಾಕೋಬಹುದು. ಯಾಕಂದರೆ ಒಳಗಡೆ ನಾವು ತುಪ್ಪ ಹಾಕೋದ್ರಿಂದ ಅದು ಒಂದಕ್ಕೊಂದು ಅಂಟೋದಿಲ್ಲ. ಸೊ ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು. ಇವಾಗ ಇದನ್ನ ಲೋ ಫ್ಲೇಮಲ್ಲಿ, ಮೀಡಿಯಂ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಕರಿಕೋಬಹುದು. ಆಮೇಲೆ ಚೂರು ಕರೆದಾದ್ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿ. ಓಕೆ, ಸೊ ಇದನ್ನ ನಾವು ಒಂದು ಸ್ವಲ್ಪ ಕೆಂಪು ಕಲರ್ ಆಗೋ ತನಕ ಕರಿಬೇಕಲ್ಲ? ಹೌದು. ಓಕೆ, ಸೊ ಲೋ ಫ್ಲೇಮಲ್ಲಿ ನಾವು ಇದನ್ನ ಕೆಂಪು ಕಲರ್ ಬರೋ ತನಕ ಕರ್ಕೊಂಡು ಬರೋಣ. ನೋಡಿ, ಇದನ್ನ ಈ ಕಲರ್ ಬರೋ ತನಕ ಲೋ ಫ್ಲೇಮಲ್ಲಿ ಕರ್ಕೊಂಡು ಬಂದಿರೋದು. ನೋಡಿ ಎಷ್ಟು ಕ್ರಿಸ್ಪಿ ಸೌಂಡ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಇಲ್ಲಿ ನಿಮ್ಗೆ ಕೇಳಿಸ್ತಾ ಇರ್ಬೋದು ಸೌಂಡು. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಎಲ್ಲದನ್ನು ನಾವು ಇದೇ ತರ ಮಾಡ್ಕೋಬೇಕು. ನೋಡಿ, ಎಲ್ಲದನ್ನು ಈ ತರ ಕರ್ಕೊಂಡು ಮತ್ತೆ ಮಾಡ್ಕೊಂಡು ಬರೋಣ ಅಂತ. ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಷ್ಟೇ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಆಗಿದೆ. ಸೊ ಎಲ್ಲದನ್ನು ಇದೇ ತರ ಮಾಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಮ್ದು ಗೋಧಿ ಹಿಟ್ಟಿಂದು ಖಾರ ಶಂಕರಪಾಳಿ ಮಾಡಿ ರೆಡಿ ಆಗಿದೆ. ಇವಾಗ ಏನ್ ಹಾಕೋದಕ್ಕ ಇದಕ್ಕೆ? ಇದ್ರಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ಓಕೆ, ಈ ತರ ಬೇಕಂದ್ರೆ ಹಾಕೋಬಹುದು. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರ ಅಂದ್ರೆ ಸ್ಕಿಪ್ ಮಾಡಬಹುದು. ಓಕೆ, ಬಟ್ ಈ ತರ ಉದುರಿಸಿ ತಿಂದ್ರೆ ತುಂಬಾ ಚಟ್ಪಟ ನಿಮ್ಗೆ ಇಲ್ಲಿ ಫ್ಲೇವರ್ ಕೊಡುತ್ತೆ. ಇವಾಗ ಈ ತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ಈಸಿ ರೆಸಿಪಿ ಇದೆ, ಚಟ್ಪಟ್ ರೆಸಿಪಿ ಆಗಿದೆ. ನೋಡಿ, ಈ ತರ ನೀಟಾಗಿ ಮಿಕ್ಸ್ ಆಗಿರೋದು. ಇವಾಗ ಇದ್ರ ಕ್ರಿಸ್ಪಿನೆಸ್ ಕೂಡ ಇಲ್ಲಿ ನೀವು ನೋಡಬಹುದು. ನೋಡಿ ನೋಡಿ ಎಷ್ಟು ಫಲ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಗೋಧಿ ಹಿಟ್ಟಲ್ಲಿ ಮಾಡಿದೀವಿ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಾಗಿದೆ, ಅಷ್ಟು ಕ್ರಿಸ್ಪಿ ಆಗಿದೆ. ಸೊ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಾನು ನಿಮ್ಗೆ ತಿನ್ಬಿಟ್ಟು ಹೇಳ್ತೀನಿ. ನೋಡಿ, ಕುರುಮ್ ಕುರುಮ್ ಅಂತ ಸೌಂಡ್ ಬರ್ತಾ ಇದೆ, ಬಿಸಿ ಕೂಡ ಇದೆ. ಆ ಖಾರ, ಆ ಓಂಕಾಳು ತುಂಬಾ ಸಖತ್ತಾಗಿ ಫ್ಲೇವರ್ ಕೊಡ್ತಾ ಇದೆ. ಟ್ರಸ್ಟ್ ಮಾಡಿ, ಒಂದ್ಸರ್ತಿ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.